ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಮಾರ್ಗಶಿರ ಮಾಸ ವಿಷ್ಣುವಿನ ಅತ್ಯಂತ ಪ್ರಿಯವಾದಂತಹ ಮಾಸ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಮಾರ್ಗಶಿರ ಮಾಸವೇ ನಾನಾಗಿದ್ದೇನೆ ಅಂತ ಹೇಳಿದ್ದಾನೆ. ಭಗವಂತನ ಅತ್ಯಂತ ಪ್ರಿಯವಾದಂತಹ ಮಾಸ. ಈ ಮಾಸದಲ್ಲಿ ಯಾರು ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತಾರೆ ಅವರ ಸಕಲ ಇಷ್ಟಾರ್ಥಗಳು ಸಿದ್ಧಿಸತ್ವೆ. ಕಳೆದ ಬಾರಿ ಒಂದಷ್ಟು ಜನ ಕೇಳಿದ್ರಿ, ಮಾರ್ಗಶಿರ ಮಾಸದಲ್ಲೇ ಧನುರ್ಮಾಸನೂ ಬರುತ್ತೆ, ಹಾಗಾದರೆ ಯಾವ ಮಾಸ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬೇಕಂತ. ಈ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ಮೃಗಶಿರ ನಕ್ಷತ್ರ ಬರೋದ್ರಿಂದ ಈ ಮಾಸವನ್ನು ಮಾರ್ಗಶಿರ ಮಾಸ ಅಂತ ಕರೀತಾರೆ. ಹಾಗೆ ಇದನ್ನು ಅಗ್ರಹಾಯಸಿ ಅಂತಲೂ ಕರೆಯೋದುಂಟು. ಇದೇ ಮಾರ್ಗಶಿರ ಮಾಸದಲ್ಲಿ ಸೂರ್ಯ ಧನುರ್ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆದ್ದರಿಂದ ಧನುರ್ ಸಂಕ್ರಾಂತಿ ಅಥವಾ ಧನುರ್ಮಾಸ ಅಂತ ಕರಿತೀವಿ. ಮಾರ್ಗಶಿರ ಮಾಸದಲ್ಲೇ ಧನುರ್ಮಾಸ ಪ್ರಾರಂಭವಾಗುತ್ತೆ. ಹಾಗೆ ಧನುರ್ಮಾಸ ಎಲ್ಲರಿಗೂ ಗೊತ್ತಿರೋ ಹಾಗೆ ದೇವತಾ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರುವಂಥದ್ದು. ಇದೇ ಡಿಸೆಂಬರ್ 14ನೇ ತಾರೀಕಿನ ಸಾಯಂಕಾಲ 6:49 ಡಿಸೆಂಬರ್ 15ನೇ ತಾರೀಕಿನ ರಾತ್ರಿ 9:19 ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ನಾವು ಡಿಸೆಂಬರ್ 15ನೇ ತಾರೀಕಿನ ದಿವಸ ಏಕಾದಶಿಯನ್ನು ಆಚರಿಸ್ತೇವೆ. ಈ ದಿವಸ ಚಿತ್ತಾ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರದಿಂದ ಕೂಡಿರುತ್ತೆ. ಈ ದಿವಸದ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 5:02 5:50. ಹಾಗೆ ಬೆಳಿಗ್ಗೆ 4:09 5:57 ಅಮೃತ ಕಾಲವಿದ್ದು ಬಹಳ ಶುಭ ಸಮಯವಾಗಿರುತ್ತೆ. ಮೋಕ್ಷದ ಏಕಾದಶಿಯ ವ್ರತಕಥೆಯನ್ನು ಮಹತ್ವವನ್ನು ತಿಳಿದಂತಹ ಧರ್ಮರಾಯ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು, ಏಕಾದಶಿಯ ಹೆಸರೇನು, ಏಕಾದಶಿಯಂದು ಯಾವ ದೇವರನ್ನು ನಾವು ಪೂಜಿಸಬೇಕು, ಹಾಗೂ ಉಪವಾಸವನ್ನು ಆಚರಿಸುವಂಥ ವಿಧಾನ, ಇವೆಲ್ಲವನ್ನು ದಯಮಾಡಿ ನಮಗೆ ತಿಳಿಸಿಕೊಡು ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾನೆ. ಧರ್ಮರಾಯನ ಕುತೂಹಲವನ್ನು ಆಲಿಸಿದಂತಹ ಶ್ರೀಕೃಷ್ಣ ಪರಮಾತ್ಮ ಮಂದಹಾಸವನ್ನು ಬೀರ್ತಾ, ನಿನ್ನ ಮೇಲಿನ ಪ್ರೀತಿಯಿಂದ ನಾನು ನಿನ್ನ ಈ ಎಲ್ಲ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸ್ತೇನೆ ಅಂತ ಏಕಾದಶಿ ಉಪವಾಸದ ಮಹತ್ವವನ್ನು ಕೃಷ್ಣ ಇಲ್ಲಿ ಧರ್ಮರಾಯನಿಗೆ ವಿವರಿಸ್ತಾ ಇದ್ದಾನೆ. ಯಾರೇ ಆಗಲಿ ಏಕಾದಶಿಯನ್ನು ಆಚರಿಸುವ ಮೂಲಕ ವಿಷ್ಣುವನ್ನು ಮೆಚ್ಚಿಸಬಹುದು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೂ ಈ ಏಕಾದಶಿಯ ಪ್ರಧಾನ ದೇವರು ಶ್ರೀಮನ್ನಾರಾಯಣ. ಈ ದಿವಸ ಭಗವಂತನಾದ ನಾರಾಯಣನನ್ನು ಲಕ್ಷ್ಮೀ ಸಮೇತನಾಗಿ ಭಕ್ತಿಯಿಂದ ಪೂಜಿಸಬೇಕು. ಸರಿಯಾದ ಆಚರಣೆಗಳನ್ನು ಅನುಸರಿಸಬೇಕು. ಧರ್ಮರಾಯ, ಇದು ಸತ್ಯವಾದಂತಹ ಆಚರಣೆಯಾಗಿರಬೇಕು. ಸರ್ಪಗಳಲ್ಲಿ ಶೇಷನಾಗ, ಪಕ್ಷಿಗಳಲ್ಲಿ ಗರುಡ, ಆಕಾಶಕಾಯಗಳಲ್ಲಿ ಸೂರ್ಯ ಮತ್ತು ಚಂದ್ರ, ಯಜ್ಞಗಳಲ್ಲಿ ಅಶ್ವಮೇಧಯಾಗ ಹಾಗೂ ದೇವರಲ್ಲಿ ವಿಷ್ಣುವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗತ್ತೆ. ಅದೇ ರೀತಿ ಎಲ್ಲ ಉಪವಾಸಗಳಲ್ಲಿ ಏಕಾದಶಿ ಉಪವಾಸವನ್ನು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಏಕಾದಶಿ ಉಪವಾಸವನ್ನು ಆಚರಿಸೋರು ಶ್ರೀಹರಿಗೆ ಬಹಳ ಪ್ರಿಯರಾಗಿರ್ತಾರೆ. ಈ ದಿನ ಉಪವಾಸವನ್ನು ಭಕ್ತಿಯಿಂದ ಆಚರಿಸುವುದರ ಜೊತೆಗೆ ರಾತ್ರಿ ಇಡೀ ಎಚ್ಚರವಾಗಿರೋದ್ರಿಂದ ಸಿಗುವಂತಹ ಪುಣ್ಯ 5,000 ವರ್ಷಗಳ ತಪಸ್ಸಿನ ಫಲಕ್ಕೆ ಸಮವಾಗಿರುತ್ತೆ. ಈ ರೀತಿಯಾಗಿ ಮಹತ್ವವನ್ನು ವಿವರಿಸುತ್ತಾ ಕೃಷ್ಣ ಸಫಲ ಏಕಾದಶಿಯ ವ್ರತಕಥೆಯನ್ನು ಒಂದು ಕಥೆಯ ಮುಖಾಂತರ ಹೇಳುತ್ತೇನೆ ಕೇಳು ಅಂತ ತನ್ನ ಮಾತನ್ನು ಮುಂದುವರಿಸ್ತಾನೆ. ಪ್ರಾಚೀನ ಕಾಲದಲ್ಲಿ ಚಂಪಾವತಿ ಎಂಬ ನಗರ ಇತ್ತು. ಅಲ್ಲಿ ಮಹಿಷ್ಮಾನ ಎಂಬ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅತ್ಯಂತ ಪ್ರಬಲ ರಾಜನಾಗಿದ್ದು ಬಹಳ ಹೆಸರನ್ನು ಸಂಪಾದಿಸಿದ್ದ. ಅವನಿಗೆ 4 ಜನ ಗಂಡು ಮಕ್ಕಳಿರ್ತಾರೆ. ಹಿರಿಯ ಮಗ ಲುಂಪಕ ಅತ್ಯಂತ ದುಷ್ಟ ಮಹಾನ್ ಪಾಪಿ. ಆತ ನಿರಂತರವಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಕೊಂಡು ತನ್ನ ತಂದೆಯ ಎಲ್ಲ ಸಂಪತ್ತನ್ನು ತನ್ನ ಪ್ರೇಯಸಿಯರಿಗೆ ಮತ್ತು ವೈಶ್ಯೆಯರಿಗೆ ವ್ಯರ್ಥ ಮಾಡ್ತಾ ಇರ್ತಾನೆ. ದೇವತೆಗಳು, ಬ್ರಾಹ್ಮಣರು, ವೈಷ್ಣವರು ಮತ್ತು ಇತರೆ ಸದ್ಗುಣಶೀಲ ವ್ಯಕ್ತಿಗಳನ್ನು ಅವಮಾನಿಸೋದ್ರಲ್ಲಿ ಆತನಿಗೆ ಏನೋ ಒಂಥರ ಸಂತೋಷ. ಅದರಿಂದ ಆನಂದವನ್ನು ಪಡ್ಕೊಳ್ತಾ ಇರ್ತಾನೆ. ಅವನ ದುಷ್ಟ ಕೃತ್ಯಗಳಿಂದ ಇಡೀ ರಾಜ್ಯವೇ ತೀವ್ರವಾಗಿ ತೊಂದರೆಗೊಳಗಾಗಿರುತ್ತೆ. ಆದರೂ ಸಹ ಆತ ಕಿರೀಟಧಾರಿ ರಾಜನ ಮಗ. ಹಾಗಾಗಿ ಎಲ್ಲರೂ ಅವನ ದಬ್ಬಾಳಿಕೆಯನ್ನು ಮೌನವಾಗಿ ಸಹಿಸಿಕೊಂಡಿರ್ತಾರೆ. ಯಾರಿಗೂ ರಾಜನಿಗೆ ವರದಿ ಮಾಡುವಂತಹ ಧೈರ್ಯವೇ ಬರೋದಿಲ್ಲ. ಆದರೂ ಪಾಪಗಳು ಹೆಚ್ಚು ಕಾಲ ಮರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಹಾಗಾಗಿ ಒಂದು ದಿನ ರಾಜ ಮಹಿಷ್ಮನಿಗೆ ಮಗ ಲುಂಪಕನ ದುಷ್ಕೃತ್ಯಗಳ ಬಗ್ಗೆ ತಿಳಿಯುತ್ತೆ.
ಇದರಿಂದ ಅತಿಯಾಗಿ ಕೋಪಗೊಂಡು ರಾಜ ಲುಂಪಕನನ್ನು ತನ್ನ ರಾಜ್ಯದಿಂದ ಗಡೀಪಾರು ಮಾಡ್ತಾನೆ. ಸ್ವತಃ ತಂದೆಯಿಂದಲೇ ತ್ಯಜಿಸಲ್ಪಟ್ಟ ನಂತರ ಉಳಿದವರು ಎಲ್ಲರೂ ಸಹ ಅವನನ್ನು ದೂರ ತಳ್ತಾರೆ. ತಂದೆಗೆ ಬೇಡವಾದವನು ನಮಗೆ ಯಾಕೆ ಅಂತ ಕೆಲವರಾದರೆ, ಕೊನೆಗೂ ನಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಿತಲ್ಲ ಅನ್ನೋಂಥವ್ರು ಇನ್ನೊಂದಷ್ಟು ಜನ. ಇದೆಲ್ಲದರ ಮಧ್ಯೆ ಲುಂಪಕ ನಾನು ಏನು ಮಾಡಬೇಕು, ನಾನು ಎಲ್ಲಿಗೆ ಹೋಗಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಆದರೂ ಸಹ ಅವನ ತಲೆಯಲ್ಲಿ ಸಾಕಷ್ಟು ಕೆಟ್ಟ ವಿಷಯಗಳೇ ಹೋಗ್ತಾ ಇರುತ್ತೆ. ಮೊದಲಿಗೆ ಅವನೇನು ಮಾಡ್ತಾನೆ, ಹಗಲಿನಲ್ಲಿ ರಾಜ್ಯದ ಹೊರಗಡೆ ವಾಸಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆಮೇಲಿಂದ ರಾತ್ರಿಯಲ್ಲಿ ತನ್ನ ತಂದೆ ಆಳ್ವಿಕೆ ಮಾಡ್ತಾ ಇದ್ದಂತಹ ನಗರಕ್ಕೆ ನುಸುಳಿ ಕದಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದಲ್ಲದೇ ಪಾಪ ಕೃತ್ಯಗಳನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾನೆ. ರಾತ್ರಿಯ ಹೊತ್ತಲ್ಲಿ ಆತ ನಗರವಾಸಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಹಿಂಸೆಯನ್ನು ನೀಡ್ತಿರ್ತಾನೆ. ಹಾಗೆ ಈ ಕಡೆ ಬೆಳಗಿನ ಹೊತ್ತು ಕಾಡಿನಲ್ಲಿ ಮುಗ್ಧ ಪ್ರಾಣಿಗಳು, ಪಕ್ಷಿಗಳು ಅವುಗಳನ್ನು ಕೊಂದು ಅವುಗಳನ್ನು ಬೇಟೆಯಾಡಿ ತಿಂತಾ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಮ್ಮೆ ನಗರದಲ್ಲಿ ಕದಿಬೇಕಾದ್ರೆ ಅಕಸ್ಮಾತ್ವಾಗಿ ಆತ ಸಿಕ್ಕಿಬೀಳ್ತಾನೆ. ಆದರೆ ರಾಜನ ಕಾವಲುಗಾರರು ಕರುಣೆಯಿಂದ ಅವನನ್ನು ಬಿಟ್ಟು ಬಿಡ್ತಾರೆ. ಕೆಲವೊಮ್ಮೆ ಈ ಉದ್ದೇಶಪೂರ್ವಕವಾಗಿ ಒಬ್ಬ ಜೀವಿ ದೇವರ ಕೃಪೆಗೆ ಪಾತ್ರನಾಗ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಲುಂಪಕನ ವಿಷಯವೂ ಸಹ ಆಗಿತ್ತು. ಆತ ವಾಸವನ್ನು ಮಾಡ್ತಿದ್ದಂತಹ ಕಾಡು ಭಗವಂತನಿಗೆ ಬಹಳ ಪ್ರಿಯವಾಗಿತ್ತು. ಆ ಕಾಡಲ್ಲಿ ಒಂದು ದೊಡ್ಡ ಅರಳಿ ಮರ ಇರುತ್ತೆ. ಆ ಅರಳಿ ಮರದ ಪ್ರದೇಶವನ್ನು ಸುತ್ತಮುತ್ತಲ ಹಳ್ಳಿಯ ಜನರೆಲ್ಲ ಬಹಳ ದೈವಿಕತ್ವ ಇರುವಂತಹ ಜಾಗ ಅಂತ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅಂತಹ ಮರದ ಕೆಳಗಡೆ ಈ ಮಹಾಪಾಪಿ ಲುಂಪಕ ವಾಸವನ್ನು ಮಾಡ್ತಿರ್ತಾನೆ. ಹೀಗೆ ದಿನಗಳು ಕಳೀತಾ ಇದ್ದ ಹಾಗೆ ಒಮ್ಮೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದಶಮಿಯ ದಿವಸ ಲುಂಪಕನಿಗೆ ಆರೋಗ್ಯ ವ್ಯತ್ಯಾಸವಾಗುತ್ತೆ. ಆತ ತನ್ನ ಮೈ ಮೇಲೆ ಸರಿಯಾಗಿ ಬಟ್ಟೆಗಳನ್ನು ಧರಿಸ್ಕೊಂಡಿರಲ್ಲ, ಮೈ ಮೇಲೆ ಯಾವುದೇ ರೀತಿ ಪ್ರಜ್ಞೆ ಇಲ್ಲದ ಹಾಗೆ ಬಿದ್ದಿರ್ತಾನೆ. ತೀವ್ರ ಚಳಿಯಿಂದ ಮೂರ್ಛೆ ಹೋಗಿರ್ತಾನೆ. ಚಳಿ ವಾತಾವರಣದಿಂದಾಗಿ ಅವನಿಗೆ ರಾತ್ರಿಯೆಲ್ಲ ಮಲಗೋದಕ್ಕೆ ಸಾಧ್ಯವಾಗಿರಲ್ಲ. ಹೀಗಿರಬೇಕಾದ್ರೆ ಅವನ ಕೈಕಾಲುಗಳೆಲ್ಲ ಮರಗಟ್ಟಿದಂತಾಗಿರುತ್ತೆ. ಆ ರಾತ್ರಿ ಅವನಿಗೆ ಸಹಿಸಿಕೊಳ್ಳೋದು ಬಹಳ ಕಷ್ಟಕರವಾಗಿರುತ್ತೆ. ಸೂರ್ಯೋದಯದ ನಂತರವಾದರೂ ಸರಿ ಹೋಗುತ್ತಾ ಅಂದರೆ ಆ ಪ್ರಜ್ಞಾಹೀನ ಸ್ಥಿತಿ ಬದಲಾಗೋದೇ ಇಲ್ಲ. ಹಾಗೆ ದಶಮಿ ಕಳೆದು ಏಕಾದಶಿ ದಿವಸವೂ ಸಹ ಹಾಗೆ ಇರ್ತಾನೆ. ಕೊನೆಗೆ ಸೂರ್ಯನ ಒಂದು ತಾಪ ಬರ್ತಾ ಇದ್ದ ಹಾಗೆ ಸ್ವಲ್ಪ ಸಮಾಧಾನ ಆಯಿತು ಅನಿಸುತ್ತೆ. ಅವನು ಮತ್ತೆ ಪ್ರಜ್ಞೆ ಬಂದು ಮರಳಿ ಎದ್ದು ಹೋಗಿ ಕಾಡಿನಲ್ಲಿ ಆಹಾರವನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಹಿಂದಿನ ದಿವಸವೆಲ್ಲ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದದ್ರಿಂದ ಅವನಿಗೆ ಶಕ್ತಿನೇ ಇರೋದಿಲ್ಲ ಬೇಟೆ ಆಡೋದಕ್ಕೆ. ಹಾಗಾಗಿ ಅಲ್ಲಿ ಸುತ್ತಮುತ್ತಲು ಕೆಳಗಡೆ ಬಿದ್ದಂಥ ಹಣ್ಣುಗಳನ್ನು ಸಂಗ್ರಹಿಸ್ಕೊಂಡು ಬಂದು ಅರಳಿ ಮರದ ಹತ್ರ ಹಾಗೆ ಕೂತ್ಕೊಳ್ತಾನೆ. ಅವನಿಗೆ ಅಷ್ಟು ಹಸಿವಾಗಿರುತ್ತೆ, ದಣಿವಾಗಿರ್ತಾನೆ. ಆದರೂ ಸಹ ಹಣ್ಣುಗಳನ್ನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಕಾರಣ ಆತ ಬೇಟೆಯಾಡಿ ಮಾಂಸವನ್ನು ತಿನ್ನುವಂಥ ಅಭ್ಯಾಸವನ್ನು ಮಾಡಿಕೊಂಡಿರ್ತಾನೆ. ಹಾಗಾಗಿ ಬಲವಂತವಾಗಿ ಆ ಹಣ್ಣನ್ನು ತಿನ್ನಬೇಕು ಅಂತ ಅವನಿಗೆ ಅನಿಸೋದೇ ಇಲ್ಲ. ಹಣ್ಣುಗಳೆಲ್ಲವನ್ನ ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದಲ್ಲಿ ಇರಿಸ್ತಾನೆ. ತನ್ನ ಹೀನಾಯ ಸ್ಥಿತಿಯನ್ನು ನೋಡಿ ಭಗವಂತನಲ್ಲಿ ಹೇಳ್ತಾನೆ, ಓ ದೇವರೇ, ನಾನು ಈ ಹಣ್ಣುಗಳನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ, ನೀನು ಇವುಗಳಿಂದ ತೃಪ್ತನಾಗು ಅಂತ ಹೇಳಿ ನಿರಂತರವಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ರಾತ್ರಿ ಇಡೀ ನಿದ್ದೆನೇ ಮಾಡೋದಿಲ್ಲ, ನಿರಂತರವಾಗಿ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಹೀಗೆ ತನಗೇ ತಿಳಿಯದೆ ಲುಂಪಕ ಏಕಾದಶಿಯ ಉಪವಾಸವನ್ನು ಆಚರಿಸಿ ರಾತ್ರಿ ಇಡೀ ಎಚ್ಚರವಾಗಿರ್ತಾನೆ. ಹೀಗೆ ತಿಳಿಯದೆ ಮಾಡಿದಂತಹ ಉಪವಾಸ ಮತ್ತು ರಾತ್ರಿಯ ಜಾಗರಣೆಯಿಂದ ಭಗವಂತ ಪ್ರಸನ್ನನಾಗ್ತಾನೆ ಹಾಗೂ ಅವನ ಎಲ್ಲ ಪಾಪಗಳು ನಾಶವಾಗುತ್ತೆ. ತನ್ನ ತಪ್ಪಿನ ಅರಿವಿನಿಂದ ನಿರಂತರವಾಗಿ ದುಃಖಿಸುತ್ತಿದ್ದಂತಹ ಆ ಲುಂಪಕನ ಮುಂದೆ ಮಾರನೇ ದಿವಸ ಬೆಳಗ್ಗೆ ಸುಂದರವಾದ ವಸ್ತುಗಳಿಂದ ಅಲಂಕರಿಸಲ್ಪಟ್ಟಂತಹ ಒಂದು ದಿವ್ಯ ರಥ ಬಂದು ನಿಂತ್ಕೊಂಡಿರುತ್ತೆ. ಅದೇ ಸಮಯದಲ್ಲಿ ಒಂದು ದೈವಿಕ ಧ್ವನಿಯ ಮುಖಾಂತರ, ಓ ಯುವರಾಜ, ನಾರಾಯಣನ ಕೃಪೆಯಿಂದ ನಿನ್ನ ಎಲ್ಲ ಪಾಪಗಳು ನಾಶವಾಗಿವೆ. ಈಗ ನೀನು ನಿನ್ನ ತಂದೆಯ ಬಳಿ ಹಿಂತಿರುಗಿ ನಿನ್ನ ರಾಜ್ಯವನ್ನು ಮರಳಿ ಪಡೆಯಬಹುದು ಅಂತ ಹೇಳಿದಾಗ ಆ ದೈವಿಕ ಧ್ವನಿಯನ್ನು ಕೇಳಿದಂತಹ ಲುಂಪಕನಿಗೆ ಬಹಳ ಸಂತೋಷವಾಗುತ್ತೆ. ಭಗವಂತ, ನಿನ್ನ ಮಹಿಮೆ ಅಪಾರವಾದದ್ದು, ಇನ್ನೆಂದೂ ನನ್ನಿಂದ ತಪ್ಪಾಗಲಾರದು ಅಂತ ಹೇಳಿ ನಮಸ್ಕರಿಸ್ತಾ ಅದೇ ರಥದಲ್ಲಿ ತನ್ನ ತಂದೆಯ ಬಳಿಗೆ ಬರ್ತಾನೆ. ತನ್ನ ಇಡೀ ಕಥೆಯನ್ನು ತಂದೆಗೆ ಹೇಳ್ತಾನೆ. ತನ್ನ ಮಗನಿಂದ ಸಂಪೂರ್ಣ ವೃತ್ತಾಂತವನ್ನು ಕೇಳಿದಂತಹ ರಾಜ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯವನ್ನು ಒಪ್ಪಿಸ್ತಾರೆ. ಮುಂದೆ ಕಾಡಿಗೆ ಪ್ರಯಾಣವನ್ನು ಬೆಳೆಸ್ತಾರೆ.
ನಂತರ ಲುಂಪಕ ಶಾಸ್ತ್ರಗಳ ಪ್ರಕಾರ ರಾಜ್ಯವನ್ನು ಆಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ ಲುಂಪಕನಿಗೆ ಮದುವೆ, ಮಕ್ಕಳು ಎನ್ನುವಂತಹ ಜವಾಬ್ದಾರಿಗಳೆಲ್ಲವೂ ಸಹ ಸೇರುತ್ತೆ. ಇದೆಲ್ಲದರ ಜೊತೆಗೆ ತನ್ನ ರಾಜ್ಯದ ಜನರೊಂದಿಗೆ ಸಂತೋಷವಾದ ಜೀವನವನ್ನು ನಡೆಸ್ತಾ ತನ್ನೆಲ್ಲ ರಾಜ್ಯ ಪರಿವಾರದೊಂದಿಗೆ ತಪ್ಪದೆ ಪ್ರತಿ ಏಕಾದಶಿಯನ್ನು ಆಚರಿಸ್ತಾ ತನ್ನ ಜೀವನವನ್ನು ಕಳೆದಿದ್ದ. ಮುಂದೆ ಲುಂಪಕ ತನ್ನ ವೃದ್ಧಾಪ್ಯಕ್ಕೆ ಸಮೀಪಿಸ್ತಾ ಇದ್ದ ಹಾಗೆ ತನ್ನ ಮಗನಿಗೆ ರಾಜ್ಯವನ್ನು ಹಸ್ತಾಂತರಿಸ್ತಾನೆ. ಭಗವಂತನ ಆರಾಧನೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಡ್ತಾನೆ. ಅಂತಿಮವಾಗಿ ಪರಮಾತ್ಮನ ಆರಾಧನೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡ. ಧರ್ಮರಾಯ ನಂಬಿಕೆ ಮತ್ತು ಭಕ್ತಿಯಿಂದ ಸಫಲ ಏಕಾದಶಿಯ ಉಪವಾಸವನ್ನು ಆಚರಿಸೋರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಅಂತಿಮವಾಗಿ ಮುಕ್ತಿಯನ್ನು ಪಡೀತಾರೆ. ಯಾರು ಈ ಸಫಲ ಏಕಾದಶಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಮಾತಾಡ್ತಾರೋ ಅಂತಹವರನ್ನು ಮೂರ್ಖರು, ಅಜ್ಞಾನಿಗಳು, ಬಾಲವಿಲ್ಲದ ಪ್ರಾಣಿ ಅಂತ ಪರಿಗಣಿಸಬೇಕು. ಯಾರೆಲ್ಲ ಈ ಸಫಲ ಏಕಾದಶಿ ಶ್ರೇಷ್ಠತೆಯನ್ನು ಪಠಣ ಮತ್ತು ಶ್ರವಣವನ್ನು ಮಾಡ್ತಾರೋ ಅವರಿಗೆ ರಾಜಸೂಯ ಯಜ್ಞವನ್ನು ಮಾಡಿದಷ್ಟೇ ಪುಣ್ಯ ಲಭ್ಯವಾಗತ್ತೆ. ಈ ರೀತಿಯಾಗಿ ಕೃಷ್ಣ ಧರ್ಮರಾಯನಿಗೆ ಸಫಲ ಏಕಾದಶಿಯ ವ್ರತ ಮಹಿಮೆಯನ್ನು ತಿಳಿಸ್ತಾನೆ. ಒಟ್ಟಾರೆಯಾಗಿ ಹೇಳೋದಾದರೆ ಸಫಲ ಏಕಾದಶಿಯ ಈ ಕಥೆ ಭಗವಂತನ ಅಪಾರ ಕರುಣೆಯನ್ನು ತಿಳಿಸುತ್ತೆ. ಒಬ್ಬ ವ್ಯಕ್ತಿ ತಿಳಿದಷ್ಟೇ ಅಲ್ಲ, ತಿಳಿಯದೇ ದೇವರನ್ನು ಸ್ಮರಿಸಿದರೂ ಸಹ ಅವರು ಸಂಪೂರ್ಣ ಸಾರ್ಥಕತೆಯನ್ನು ಸಾಧಿಸ್ತಾರೆ. ಯಾರಾದರೂ ತಮ್ಮ ಪಾಪಗಳಿಗೆ ಪ್ರಾಮಾಣಿಕವಾಗಿ ಕ್ಷಮೆ ಕೋರಿದ್ರೆ ಭಗವಂತ ಅವರ ಗಂಭೀರ ಅಪರಾಧಗಳನ್ನೂ ಸಹ ಕ್ಷಮಿಸ್ತಾನೆ. ಲುಂಪಕನಂತಹ ಮಹಾಪಾಪಿಗೆ ಭಗವಂತನ ಕೃಪೆಯಿಂದ ವೈಕುಂಠದ ದೈವಿಕ ವಾಸಸ್ಥಾನವನ್ನು ನೀಡಲಾಯಿತು. ಇದೇ ಡಿಸೆಂಬರ್ 14ನೇ ತಾರೀಕು ಭಾನುವಾರ ದಶಮಿ ಒಪ್ಪೊತ್ತು. ಡಿಸೆಂಬರ್ 15ನೇ ತಾರೀಕಿನ ಸೋಮವಾರ ಏಕಾದಶಿ ಪೂರ್ಣ ಉಪವಾಸ. ಡಿಸೆಂಬರ್ 16ನೇ ತಾರೀಕಿನ ಮಂಗಳವಾರ ದ್ವಾದಶಿ ಪಾರಣೆ. ಈ ಬಾರಿ ದ್ವಾದಶಿ ಎಂದೇ ಧನುರ್ಮಾಸ ಪ್ರಾರಂಭವಾಗೋದ್ರಿಂದ ಆ ದಿನ ಬೆಳಗ್ಗೆ ಸಿಹಿ ಮತ್ತು ಖಾರ ಪೊಂಗಲನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ದ್ವಾದಶಿಯ ಪಾರಣೆಯಲ್ಲಿ ಸೇವಿಸಬೇಕು. ಪಾರಣೆಯ ಸಮಯ ಬೆಳಿಗ್ಗೆ 6:30 8 ಗಂಟೆ 15 ನಿಮಿಷದವರೆಗೆ. ಹಾಗೂ ಸುಮಾರು ಜನ ಕೇಳ್ತಾ ಇದ್ರಿ ಧನುರ್ಮಾಸಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅಂತ. ಕಳೆದ ಬಾರಿ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ಹಾಗಾಗಿ ಅದೇ ರಿಪೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬಾರಿ ನಾನು ಹಾಕಿಲ್ಲ. ಅದರಲ್ಲಿರುವಂತಹ ಒಂದಷ್ಟು ವಿಷಯಗಳು ಅಂದರೆ ಅಶ್ವತ್ಥ ಮರಕ್ಕೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು, ಅಶ್ವತ್ಥ ಮರಕ್ಕೆ ಸಂಬಂಧಿಸಿದಂತಹ ವ್ರತಕಥೆಗಳು ಎಲ್ಲವನ್ನೂ ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಸಕ್ತಿ ಇರೋರು ನೀವು ಅದರಲ್ಲಿ ಕೇಳ್ಬೋದು. ನಾವು ಮಾಡುವಂತಹ ಪೊಂಗಲ್ನಲ್ಲಿ ಹೆಸರುಬೇಳೆ ಅಂಶ ಅಕ್ಕಿಗಿಂತ ಅಧಿಕವಾಗಿರಬೇಕು. ಇವೆಲ್ಲ ಅಂಶಗಳನ್ನು ನಾನು ವಿಡಿಯೋ ಮುಂಚಿತವಾಗಿ ಹಾಕಿದ್ದೀನಿ. ಪ್ರತಿದಿನವೂ ಸಹ ತಪ್ಪದೆ ನಾವು ಲಕ್ಷ್ಮೀ ಸಹಿತ ವಿಷ್ಣುವಿಗೆ ಪೂಜೆಯನ್ನು ಮಾಡಿ 1 ದಳವಾದರೂ ಸಹ ತುಳಸಿಯನ್ನು ಸಮರ್ಪಿಸಬೇಕು. ಸಾಧ್ಯವಾದಲ್ಲಿ 1 ತಿಂಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಶ್ವತ್ಥ ಮರ ಪ್ರದಕ್ಷಿಣೆಯನ್ನು ಮಾಡ್ಬೋದು. ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆಯನ್ನಷ್ಟೇ ಮಾಡಬೇಕು. ಆದರೆ ಅಪ್ಪಿತಪ್ಪಿನೋ ಮರನ ಮುಟ್ಟೋದಾಗಲಿ ಮರದ ಕೆಳಗಡೆ ನಮಸ್ಕಾರ ಮಾಡೋದಾಗಲಿ ಮಾಡಬಾರ್ದು. ಸಾಧ್ಯವಾದಲ್ಲಿ 21 ದಿವಸ, 18 ದಿವಸ ಇಲ್ಲವೇ 11 ದಿವಸಗಳಾದರೂ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸತ್ವೆ. ಈ ದಿನ ವಿಷ್ಣುವಿನ ದಶಾವತಾರದ ಯಾವುದೇ ರೂಪಕ್ಕಾದರೂ ನೀವು ಪೂಜೆಯನ್ನು ಮಾಡಬಹುದು. ತಪ್ಪದೆ 1 ದಳವಾದರೂ ತುಳಸಿ ದಳವನ್ನು ಸಮರ್ಪಿಸಿ ಹಾಗೂ ಲಕ್ಷ್ಮೀ ಸಹಿತನಾಗಿ ವಿಷ್ಣುವನ್ನು ಆರಾಧಿಸಬೇಕು. ಈ ದಿವಸ ವಿಷ್ಣು ಸಹಸ್ರನಾಮ, ನಾರಾಯಣ ಕವಚ, ಭಗವದ್ಗೀತೆ, ಶ್ರೀಹರಿ ಸ್ತೋತ್ರ, ದಶಾವತಾರ ಸ್ತೋತ್ರ ಹೀಗೆ ನಿಮಗೆ ಬರುವಂತಹ ಯಾವುದೇ ವಿಷ್ಣುವಿನ ಶ್ಲೋಕವನ್ನು ಬೇಕಾದರೂ ಪಠಿಸಬಹುದು. ಇದ್ಯಾವುದೂ ಬರೋದಿಲ್ಲ ನಮಗೆ ಅನ್ನೋಂಥವ್ರಿಗೆ ಪ್ರತಿ ಬಾರಿ ಹೇಳೋ ಹಾಗೆ ಈ ಬಾರಿಯೂ ಹೇಳೋದಿಷ್ಟೆ. ಓಂ ನಮೋ ನಾರಾಯಣಾಯ ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಈ ಬೀಜ ಮಂತ್ರವನ್ನು ದಿನಪೂರ್ತಿಯಾಗಿ ಎಷ್ಟು ಬಾರಿ ಬೇಕಾದರೂ ನಾವು ಪಠಿಸಬಹುದು. ಇವತ್ತಿನ ಈ ಸಫಲ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಮಸ್ತ ಲೋಕ ಸುಖಿನೋ ಭವಂತು.